ಎಐ ಭಾರತದ ಉದ್ಯೋಗ ಮಾರುಕಟ್ಟೆಯನ್ನು ಎಂದಿಗಿಂತಲೂ ವೇಗವಾಗಿ ಪರಿವರ್ತಿಸುತ್ತಿದೆ. ಆದರೆ ಲಕ್ಷಾಂತರ ಉದ್ಯೋಗಗಳು ಬದಲಾದಾಗ ಏನಾಗುತ್ತದೆ? ಎಐ ವೃತ್ತಿ ಜೀವನವನ್ನು ನಾಶಪಡಿಸುತ್ತದೆಯೇ ಅಥವಾ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆಯೇ? ಇಂದು ಎಐ ಚಾಲಿತ ಉದ್ಯೋಗ ನಷ್ಟವು ಭಾರತದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಮುಂದೆ ಉಳಿಯಲು ನೀವು ಏನು ಮಾಡಬಹುದು ಎಂಬುದನ್ನು ನಾವು ವಿವರಿಸುತ್ತೇವೆ. ಎಐ ಮತ್ತು ಉದ್ಯೋಗ ನಷ್ಟ ಏನಾಗುತ್ತಿದೆ? ಎಐ ದಿನನಿತ್ಯದ ಕೆಲಸಗಳನ್ನು ಸ್ವಯಂಚಾಲಿತಗೊಳಿಸುತ್ತಿದೆ. ಗ್ರಾಹಕ ಸೇವೆಯನ್ನು ಚಾಟ್‌ಬಾಟ್ಗಳು, ಡೇಟಾ ಎಂಟ್ರಿ ಉದ್ಯೋಗಗಳನ್ನು ಎಐ ಬದಲಾಯಿಸುತ್ತಿದೆ. ಉತ್ಪಾದನೆಯಲ್ಲಿ ರೋಬೋಟ್ಗಳು 50 ಲಕ್ಷಕ್ಕೂ ಹೆಚ್ಚು ಜನರನ್ನು ನೇಮಿಸಿಕೊಂಡಿರುವ ಭಾರತದ ಐಟಿ ವಲಯವು ಈಗಾಗಲೇ ಎಐ ಚಾಲಿತ ಉದ್ಯೋಗ ಕಡಿತವನ್ನು ಎದುರಿಸುತ್ತಿದೆ. 2030ರ ವೇಳೆಗೆ ಲಕ್ಷಾಂತರ ಉದ್ಯೋಗಗಳು ಕಣ್ಮರೆಯಾಗಬಹುದು ಎಂದು ತಜ್ಞರು ಊಹಿಸಿದ್ದಾರೆ. ಉದಾಹರಣೆ, ಟಿಸಿಎಸ್, ಇನ್ಫೋಸಿಸ್ ಮತ್ತು ವಿಪ್ರೋ ಈಗಾಗಲೇ ಎಐ ಚಾಲಿತ ಯಾಂತ್ರೀಕರಣದಲ್ಲಿ ಹೂಡಿಕೆ ಮಾಡುತ್ತಿವೆ. ಮುಂದಿನ ದಶಕದಲ್ಲಿ ಕೆಲವು ಪಾತ್ರಗಳನ್ನು 20-30% ಕಡಿತಗೊಳಿಸಬಹುದು ಎಂದು ವರದಿಗಳು ಸೂಚಿಸುತ್ತವೆ. ಭಾರತದಲ್ಲಿ ಎಐ ಉದ್ಯೋಗ ನಷ್ಟದ ಆರ್ಥಿಕ ಪರಿಣಾಮ: ನಿರುದ್ಯೋಗ ಮತ್ತು ಆದಾಯ ಕುಸಿತ. ಕಡಿಮೆ ಉದ್ಯೋಗಗಳು, ಹೆಚ್ಚಿನ ನಿರುದ್ಯೋಗ, ಕಡಿಮೆ ಗ್ರಾಹಕ ಖರ್ಚು. ಜನರು ಕಡಿಮೆ ಖರ್ಚು ಮಾಡುವುದರಿಂದ ಆಹಾರ, ಚಿಲ್ಲರೆ ವ್ಯಾಪಾರ ಮತ್ತು ಮನರಂಜನೆಯಂತಹ ಕೈಗಾರಿಕೆಗಳ ಮಾರಾಟ ಕಡಿಮೆಯಾಗುತ್ತದೆ. ಆದಾಯದ ಆತಂಕ ಹೆಚ್ಚಿಸುತ್ತಿದೆ. ಉನ್ನತ ಕೌಶಲ್ಯ ಹೊಂದಿರುವ ಎಐ ವೃತ್ತಿಪರರು ಹೆಚ್ಚು ಗಳಿಸುತ್ತಾರೆ, ಆದರೆ ಕಡಿಮೆ ಕೌಶಲ್ಯ ಹೊಂದಿರುವ ಕೆಲಸಗಾರರು ಉದ್ಯೋಗ ಕಡಿಮೆಗೊಳ್ಳಬಹುದು. ಉದಾಹರಣೆ, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನಲ್ಲಿ ಎಐ ಇಂಜಿನಿಯರ್ಗಳು ಕೋಟಿಗಟ್ಟಲೆ ಸಂಪಾದಿಸುತ್ತಾರೆ, ಆದರೆ ಆರಂಭಿಕ ಹಂತದ ಐಟಿ ಕೆಲಸಗಾರರು ಕಷ್ಟಪಡಬಹುದು. ಜಿಡಿಪಿ ಮತ್ತು ವ್ಯವಹಾರದ ಪರಿಣಾಮ: ಎಐ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆದರೆ ಹಲವಾರು ಉದ್ಯೋಗಗಳು ಕಣ್ಮರೆಯಾದರೆ ಜಿಡಿಪಿ ಬೆಳವಣಿಗೆಯನ್ನು ಉದ್ಯೋಗಗೊಳಿಸಬಹುದು. ಕಂಪನಿಗಳು ಹಣವನ್ನು ಉಳಿಸುತ್ತವೆ, ಆದರೆ ಉದ್ಯೋಗಾವಕಾಶಗಳನ್ನು ಕಡಿಮೆ ಮಾಡುವ ವೆಚ್ಚದಲ್ಲಿ. ರಿಯಲ್ ಎಸ್ಟೇಟ್ ಮತ್ತು ಬ್ಯಾಂಕಿಂಗ್ ಬಿಕ್ಕಟ್ಟು: ಕಂಪನಿಗಳು ಕಚೇರಿ ಉದ್ಯೋಗಗಳನ್ನು ಕಡಿಮೆ ಮಾಡುವುದರಿಂದ ವಾಣಿಜ್ಯ ರಿಯಲ್ ಎಸ್ಟೇಟ್ ಬೇಡಿಕೆ ಕಡಿಮೆಯಾಗಬಹುದು. ಜನರು ಉದ್ಯೋಗ ಕಳೆದುಕೊಂಡರೆ ಸಾಲದ ಬಾಕಿ ಹೆಚ್ಚಾಗುತ್ತದೆ, ಇದು ಬ್ಯಾಂಕ್ಗಳ ಮೇಲೆ ಪರಿಣಾಮ ಬೀರುತ್ತದೆ. ಭಾರತ ಹೇಗೆ ಹೊಂದಿಕೊಳ್ಳಬಹುದು? ಮರುಕೌಶಲ್ಯ ಮತ್ತು ಎಐ ಶಿಕ್ಷಣ. ಎಐ, ಡೇಟಾ ಸೈನ್ಸ್ ಮತ್ತು ಆಟೋಮೇಷನ್ ಕಲಿಯುವುದು ಈಗ ಅತ್ಯಗತ್ಯ. ಕೋರ್ಸೆರಾ, ಉಡೆಮಿ ಮತ್ತು ಐಐಟಿ ಕೋರ್ಸ್ಗಳಂತಹ ವೇದಿಕೆಗಳು ಸಹಾಯ ಮಾಡಬಹುದು. ಗಿಗ್ ಆರ್ಥಿಕತೆಯ ಬೆಳವಣಿಗೆ: ಹೆಚ್ಚಿನ ಭಾರತೀಯರು ಸ್ವತಂತ್ರೋದ್ಯೋಗಿಗಳು, ಸ್ಟಾರ್ಟ್ಅಪ್ಗಳು ಮತ್ತು ಗುತ್ತಿಗೆ ಉದ್ಯೋಗಗಳತ್ತ ತಿರುಗಬಹುದು. ಸರ್ಕಾರದ ಪಾತ್ರ: ಸಾರ್ವತ್ರಿಕ ಮೂಲ ಆದಾಯ ಯುಬಿಐ ಅನ್ನು ಸುರಕ್ಷತಾ ಜಾಲವಾಗಿ ಸೃಷ್ಟಿಸಲಾಗುತ್ತಿದೆ. ನೀತಿಗಳು ಕಾರ್ಮಿಕರನ್ನು ರಕ್ಷಿಸುವಾಗ ಎಐ ಚಾಲಿತ ವ್ಯವಹಾರಗಳನ್ನು ಬೆಂಬಲಿಸುವ ಅಗತ್ಯವಿದೆ. ಹೊಸ ಉದ್ಯೋಗ ಸೃಷ್ಟಿ: ಎಐ ಕೆಲವು ಉದ್ಯೋಗಗಳನ್ನು ತೆಗೆದುಹಾಕುತ್ತದೆ, ಆದರೆ ಎಐ ನಿರ್ವಹಣೆ, ರೋಬೋಟಿಕ್ಸ್ ಮತ್ತು ಸೈಬರ್ ಭದ್ರತೆಯಲ್ಲಿ ಹೊಸದನ್ನು ಸೃಷ್ಟಿಸುತ್ತದೆ. ಉದಾಹರಣೆ, ಎಐ ತರಬೇತುದಾರರು, ನೀತಿಶಾಸ್ತ್ರ ಅಧಿಕಾರಿಗಳು ಮತ್ತು ಆಟೋಮೇಷನ್ ತಜ್ಞರು ಬೇಡಿಕೆಯಲ್ಲಿರುತ್ತಾರೆ. ತೀರ್ಮಾನ ಮತ್ತು ಕ್ರಿಯೆಗೆ ಕರೆ: ಹೌದು, ಎಐ ಉದ್ಯೋಗಗಳನ್ನು ಬದಲಾಯಿಸುತ್ತದೆ, ಆದರೆ ಅದು ಅವಕಾಶಗಳನ್ನು ಸಹ ಸೃಷ್ಟಿಸುತ್ತದೆ. ಕೌಶಲ್ಯವನ್ನು ಹೆಚ್ಚಿಸುವ ಮೂಲ ಮುಂದುವರಿಯಬಹುದು ಮುಖ್ಯ. ನೀವು ಎಐ ಕ್ರಾಂತಿಗೆ ಸಿದ್ಧರಾಗಿದ್ದೀರಾ?
ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಮತ್ತು ಕೆಲಸದ ಭವಿಷ್ಯದ ಕುರಿತು ಹೆಚ್ಚಿನ ಒಳನೋಟಗಳಿಗಾಗಿ ಇಷ್ಟಪಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ.